ಬಾಗಿಲು ತೆಗಿ ಬಾಗಿಲು ತೆಗಿ. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಗುರು ಇವಾಗ ಅಲ್ಲಿಗೆ ನಡ್ಕೊಂಡು ಹೋಗ್ತಿದ್ದೀನಿ, ಅಲ್ಲಿಂದ ಇಂಟರ್ವ್ಯೂಗೆ. ಸೊ ಇಲ್ಲಿಂದ 1 ಅವರ್ ಆಗುತ್ತೆ. ನಾನು 9:40ಗೆ ಬಿಟ್ಟಿದ್ದೆ, 10:40ಗೆ ಅಲ್ಲಿ ರೀಚ್ ಆಗಬೇಕು. ಬನ್ನಿ ನೋಡೋಣ. ನಾನು ಟೈಮ್ ಅಷ್ಟೇ ನೋಡ್ತೀನಿ, ಗೂಗಲ್ ಮ್ಯಾಪ್ ನೋಡೋಲ್ಲ. ಟೈಮ್ ನೋಡಿಕೊಂಡು 10 ಮಿನಿಟ್ಸ್ ಬಿಫೋರ್ ನೋಡ್ತೀನಿ, ಅಲ್ಲಿಂದ ನಿಮಗೆ ಹೇಳ್ತೀನಿ. ಸೊ ಬನ್ನಿ ಇವಾಗ ಹೋಗಿ ಸಿಗ್ತೀನಿ ನಿಮಗೆ, ಓಕೆನಾ ಗೈಸ್? ರೀಚ್ ಆದಾಯಿತು, 1 ಅವರ್ ಆಯಿತು ಟೈಮು. ಸೊ ನಾನು ಇವಾಗ ಇಂಟರ್ವ್ಯೂ ಹೋಗಿ ಮತ್ತೆ ನಿಮಗೆ ಸಿಗ್ತೀನಿ. ಇವಾಗ ಎಕ್ಸಾಕ್ಟ್ 1 ಅವರಲ್ಲಿ ರೀಚ್ ಆಗ್ಬೋದು, ಸ್ವಲ್ಪ ಸ್ಪೀಡಾಗಿ ನೋಡಿದ್ರೆ ನಂತರ. ಬನ್ನಿ ಇವಾಗ ಇಂಟರ್ವ್ಯೂ ಆದಮೇಲೆ ಇನ್ನು ನಾನು ಮಾತಾಡೋದು. ಗೈಸ್ ಇವಾಗ ಇಂಟರ್ವ್ಯೂ ಆಯಿತು, ಇನ್ನು ಲಾಸ್ಟ್ ರೌಂಡ್ ಏನೋ ಇದೆ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಏನು ಅಂತ ಗೊತ್ತಿಲ್ಲ. ಇವಾಗಷ್ಟೇ ಊಟ ಮಾಡ್ಕೊಂಡು ಬಂದೆ, 2 ಪರೋಟ ತಿಂದೆ, ತೋರಿಸಿಲ್ಲ. ಮತ್ತೇನಿಲ್ಲ ಇವರು ಅಷ್ಟೇ. ಮತ್ತು ನಾನು ನಿಮ್ಗೆ ಹೇಳ್ತೀನಿ ಏನಾಗುತ್ತೆ ರಿಸಲ್ಟು ನಿಮಗೆ ಅಂತ. ಮತ್ತೆ ಹೇಳ್ತೀನಿ, ಸಿ ಯು ಲೇಟರ್. ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಹೋಗ್ತಾಯಿದ್ದೀನಿ ಇವರು, ನೋಡೋಣ ಫೀಲ್ ಹೆಂಗೆ ಅಂತ ನೋಡೋಣ. ಇವತ್ತೇ ಫಸ್ಟು क्या? हाँ क्या दिया था नहीं पे इंटरव्यू इतना तेज़ नहीं आता है, ना स्लो कर दिया. ಇವಾಗಷ್ಟೇ ಬಂದಿರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು, ಅಂದರೆ ಒಂಥರ ಭಯ ಫಸ್ಟ್ ಟೈಮು, ಚೆನ್ನಾಗಿತ್ತು. ಸೊ ಇವಾಗ ಹೊಸ ರೋಡ್ ತಲುಪಿದ್ದೀನಿ, ಸ್ವಲ್ಪ ವೆಯ್ಟ್ ಮಾಡಬೇಕು, ಬಟ್ ಬೇಗ ತಲುಪ್ತೀವಿ ಅಷ್ಟೇ. ಗೈಸ್ ರೂಮಿಗೆ ರೀಚ್ ಆಗಿದ್ದೀನಿ, ಇವಾಗ ಊಟ ಆಯಿತು, ಇನ್ನು ಮಲ್ಕೊಳ್ಳೋದೆ. ಸೊ ಮೆಟ್ರೋದಲ್ಲಿ ಫಸ್ಟ್ ಟೈಮ್ ಹೋದೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಬಟ್ ಒಂಥರ ತಲೆ ತಿರುಗೋ ಥರ ಫೀಲ್ ಬರು ನನಗಂತೂ. ಫಸ್ಟ್ ಟೈಮ್ ಮೆಟ್ರೋನೇ, ಬ್ಯಾಂಗ್ಳೂರಿಗೆ ನಾವು ಫಸ್ಟ್ ಟೈಮ್ ಇದು, ಮತ್ತು ಮೆಟ್ರೋಗೆ ಫಸ್ಟ್ ಟೈಮ್ ಅಂತ ಹೇಳೋದು. ಚೆನ್ನಾಗಿದೆ, ಜಾಸ್ತಿ ಏನು ಹೇಳೋದು ಅಷ್ಟೇ. ಸೊ ಇವತ್ತು ವ್ಲಾಗ್ ಏನೋ ಅದೇ ಇಂಟರ್ವ್ಯೂ ಹೋಗಿದೆ, ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ದೀನಿ. ಸೊ ನಾಳೆ ಡಾಕ್ಯುಮೆಂಟೇಷನಲ್ಲಿದೆ, ನಾಳೆ ಏನಾಗುತ್ತೆ ಅಂತ ನಾಳೆ ವ್ಲಾಗಲ್ಲಿ ನೋಡಿ. ಸೊ ಇವತ್ತಿನ ವ್ಲಾಗ್ ಹಿಂಗಿತ್ತು, ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರೂ ಟೇಕ್ ಕೇರ್, ಬೈ ಬೈ.